ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಖುಷಿಯಾದ ಒಂದು ವಿಷಯನ ಹಂಚ್ಕೊಳ್ಬೇಕು ಅಂತ ಹೇಳಿ. ಇನ್ನೂ ಬೇಗನೆ ಮಾಡಬೇಕಾಗಿತ್ತು, ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಹಾಗಾಗಿ ಈಗ ಮಾಡ್ತಿದ್ದೀನಿ. ಇದಕ್ಕೆಲ್ಲ, ಈ ಸಂತೋಷಕ್ಕೆಲ್ಲ ನೀವೇ ಕಾರಣ ಸ್ನೇಹಿತರೆ. ಇದೇ ರೀತಿ ಮುಂದೆನೂ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಏನು ಹೇಳೋಕ್ಕೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕಂದರೆ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರ. ಹೌದು ಸ್ನೇಹಿತರೆ, ನನ್ನ ಚಾನಲ್ ಮೊನೋಟೈಸೇಷನ್ ಆನ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. 1.5 ವರ್ಷದಿಂದ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೆ. ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿರಲಿಲ್ಲ. ಎಡಿಟ್ ಮಾಡೋದು ಹೇಗೆ, ನನ್ನ ಹಿಂದಿನ ವಿಡಿಯೋಗಳನ್ನ ನೀವು ನೋಡ್ಬೋದು. ಸಹಜವಾಗಿ ಅಷ್ಟಾಗಿ ಏನೂ ಚೆನ್ನಾಗಿಲ್ಲ, ಎಡಿಟಿಂಗ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ತಮ್ಮನೇಲಿ ಹಾಕೋದು ಹೇಗೆ ಅದು ಗೊತ್ತಿರಲಿಲ್ಲ. ಒಂದೊಂದೇ ತಿಳ್ಕೊಳ್ತಾ ವಿಡಿಯೋ ಮಾಡಿದೆ. ಅದಕ್ಕೆ ನಿಮ್ಮ ಸಹಕಾರ, ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ತು. ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಚಾನಲ್ ಇವತ್ತು ಮೊನೋಟೈಸೇಷನ್ ಆನ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಜವಾಗ್ಲೂ. ಹಾಗೆ ಸ್ನೇಹಿತರೆ, ನನಗೆ ಮೊನೋಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೂ ಬರ್ತಿರಲಿಲ್ಲ. ನನಗೆ ಒಬ್ಬರು ಅಪ್ಲೈ ಮಾಡಿಕೊಟ್ರು, ಅರುಣ್ ಅಂತ ಹೇಳಿ. ಅವರ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ವೈಟಿಯಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ, ಏನೇ ಡೌಟ್ಸ್ ಇದ್ದರೂ, ನಿಮಗೆ ಯಾವ ರೀತಿ ಹೆಲ್ಪ್ ಬೇಕು ಅಂತ ಆದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಅವರು ತಿಳಿಸ್ಕೊಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಹಾಗೆ ಸ್ನೇಹಿತರೆ, ಇಷ್ಟು ದಿವಸದವರೆಗೂ ಯಾವ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೇನು ಅದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿನ ಅವಶ್ಯಕತೆ ನನಗೆ ನಿಜವಾಗ್ಲೂ ಇದೆ. ಇದುವರೆಗೂ ಹೇಗೆ ನನಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೇನೂ ಅದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ಹೆಚ್ಚಾಗಿ ಓದಿರೋಳಲ್ಲ, ನನಗೆ ಇಂಗ್ಲೀಷ್ ಬರಲ್ಲ. ನಾನು ಎಲ್ಲದನ್ನು ಕನ್ನಡದಲ್ಲೇ ಮಾಡ್ತಿರೋದು, ಕನ್ನಡದಲ್ಲೇ ಹಾಕ್ತಿರೋದು. ನನ್ನ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಅದನ್ನು ಸಹ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಲ್ಲ, ಖಂಡಿತ ಪ್ರಯತ್ನ ಮಾಡೇ ಮಾಡ್ತೀನಿ, ಸರಿ ಮಾಡ್ಕೊಳ್ತೀನಿ. ಹಾಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ, ಇನ್ನೂ ಹೆಚ್ಚಾಗಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅದನ್ನು ತಿಳಿಸಿ. ಖಂಡಿತ ನೀವು ಯಾವ ರೀತಿ ವಿಡಿಯೋ ಮಾಡು ಅಂತ ಹೇಳ್ತೀರಾ, ನಾನು ಅದೇ ರೀತಿ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ಹಾಗೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ವಿಡಿಯೋ ನೋಡಿ. ನನ್ನ ಚಾನಲ್ ಮೊನೋಟೈಸೇಷನ್ ಆನ್ ಆಗಿರೋದ್ರಿಂದ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಎಕ್ಸೈಟ್ಮೆಂಟಲ್ಲಿ ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. 3 ಗಂಟೆಗೆ ನಾನು ಅಪ್ಲೈ ಮಾಡಿದೆ ವಿಡಿಯೋ ಮೊನೋಟೈಸೇಷನ್ಗೆ. ರಾತ್ರಿ 3 ಗಂಟೆಗೆ ನೋಟಿಫಿಕೇಷನ್ ಬಂದಿತ್ತು. ನನಗೆ ಭಯ ಆಗ್ತಿತ್ತು, ಏನಾಗುತ್ತೋ ಏನೋ ಅಂತ ಹೇಳಿ. ಯಾಕೆ ಅಂದರೆ ಎಲ್ಲರೂ ಹೇಳ್ತಾಯಿದ್ರು, ನನ್ನ 3 ಡೇಸ್ ಆಯಿತು ಅಪ್ಲೈ ಮಾಡಿ, ನಂದು ಮೊನೋ ಆಗಲಿಲ್ಲ, ನಂದು 1 ವಾರ ಆಯಿತು ಮೊನೋ ಆಗಲಿಲ್ಲ ಅಂತೇಳಿ. ಹಾಗಾಗಿ ನನ್ನ ಚಾನಲ್ಲು ಏನಾಗುತ್ತೋ ಏನೋ ಅಂತೇಳಿ ನನಗೆ ಟೆನ್ಷನ್ ಇತ್ತು. ಆ ಟೆನ್ಷನಲ್ಲೇ ನೈಟ್ ಫುಲ್ಲು ನಿದ್ದೆ ಬರಲಿಲ್ಲ. ಎಕ್ಸೈಟ್ಮೆಂಟು, ಟೆನ್ಷನ್ನು, ಏನಾಗುತ್ತೋ ಏನೋ ಅಂತ ಹೇಳಿ ಪದೇ ಫೋನ್ ತೆಗೆದು ನೋಡ್ತಾ ಇದ್ದೆ ನಾನು. ಆದರೆ ರಾತ್ರಿ 3 ಗಂಟೆಗೆ ನನಗೆ ಇಮೇಲ್ ಬಂತು, ಕಾಂಗ್ರ್ಯಾಚುಲೇಷನ್ಸ್, ನಿಮ್ಮ ಚಾನಲ್ ಮೊನೋಟೈಸೇಷನ್ ಆನ್ ಆಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಖುಷಿಗೆ ನೀವೆಲ್ಲರೂ ಕಾರಣ ಸ್ನೇಹಿತರೆ. ನಿಜವಾಗ್ಲೂ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದೇ ರೀತಿ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿನ ಅವಶ್ಯಕತೆ ಇನ್ನು ಮುಂದೇನೂ ಸಹ ನನಗಿದೆ. ನನಗೆ ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಖುಷೀಲಿ. ಅಷ್ಟು ಖುಷಿ ಆಗ್ತಿದೆ. ನಿಮ್ಗೆ ಯಾರಿಗಾದರೂ ಅರುಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮೊನೋಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋಗಿದ್ರೆ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅವರಿಂದ ನನಗೆ ನಿಜವಾಗ್ಲೂ ಅಪ್ಲೈ ಮಾಡೋಕ್ಕೆ ನನಗೆ ಬರ್ತಿರಲಿಲ್ಲ, ಅಪ್ಲೈ ಮಾಡಿಕೊಟ್ಟಿದ್ದು ಅವರೇನೆ. ಅವರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ, ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ.
ಅವರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದೆ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ. ಟೇಕ್ ಕೇರ್. ಬಾಯ್.